ಬಿಜೆಪಿ ವಿರುದ್ಧ ತೊಡೆತಟ್ಟಿ ರಾಜ್ಯ ಗೆದ್ದ ನಂತರ ಪ್ರಧಾನಿ ಮೋದಿಯನ್ನ ಮೊದಲ ಬಾರಿಗೆ ಭೇಟಿ ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೇಂದ್ರದ ಇತರೆ ಸಚಿವರನ್ನು ಭೇಟಿಯಾಗಿ ರಾಜ್ಯ ಸರ್ಕಾರದ ಪರವಾಗಿ ಕೇಂದ್ರದ ಮುಂದೆ ಒಂದಷ್ಟು ಬೇಡಿಕೆಯನ್ನು ಇಟ್ಟರು. ಗ್ಯಾರಂಟಿ ಯೋಜನೆಗಳ ಜಾರಿಯಿಂದ ಕರ್ನಾಟಕ ಆರ್ಥಿಕವಾಗಿ ದಿವಾಳಿಯಾಗುತ್ತೆ ಅಂದಿದ್ರು ಪ್ರಧಾನಿ ಮೋದಿ. ಅವರ ಆರೋಪ ಪೂರ್ತಿ ಸುಳ್ಳಾಗಿದೆ. ಹೀಗಂತ ಸಿದ್ದರಾಮಯ್ಯ ಟ್ವೀಟ್ ಹಾಕಿದ್ರು. ದೇಶದ ಆರ್ಥಿಕತೆಯನ್ನ ಹಾಳುಗೆಡವಿದ ಪ್ರಧಾನಿ ಮೋದಿ ಅವರು ಕರ್ನಾಟಕ ಮಾದರಿ ಅಭಿವೃದ್ಧಿಯನ್ನ ಅರ್ಥ ಮಾಡಿಕೊಳ್ಳಲಿ, ಇನ್ನಾದ್ರೂ ದೇಶವನ್ನ ಸರಿದಾರಿಯಲ್ಲಿ ಮುನ್ನಡೆಸಲಿ ಅಂತ ಬೇರೆ ಟ್ವೀಟ್ನಲ್ಲಿ ಉಲ್ಲೇಖಿಸಿದ್ರು. ಆದ್ರಿವತ್ತು ಅದೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ರು. ದೆಹಲಿಯ ಸಂಸತ್ ಭವನದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಗಂಧದ ಹಾರ ಹಾಕಿ ಮೈಸೂರು ಪೇಟ ತೊಡಿಸಿ ಗಂಧದ ಅಂಬಾರಿ ಕೊಟ್ಟು ಸನ್ಮಾನಿಸಿದ್ರು. ಬಳಿಕ ವಿವಿಧ ಯೋಜನೆಗಳಡಿ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಬಾಕಿ ಅನುದಾನದ ಬಿಡುಗಡೆಗೂ ಮನವಿ ಸಲ್ಲಿಸಿದ್ರು. ಜೊತೆಗೆ ರಾಜ್ಯದ ನೆರೆ ಮತ್ತು ಬರದ ವಿಷಯದಲ್ಲಿ ಹೆಚ್ಚು ನೆರವು ನೀಡುವಂತೆಯೂ ಮನವಿ ಮಾಡಿದ್ರು. ಪ್ರಧಾನಿ ಭೇಟಿ ಬಳಿಕ ಸಿದ್ದರಾಮಯ್ಯ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರನ್ನ ಭೇಟಿ ಮಾಡಿದ್ರು. ಮೈಸೂರು ದಸರಾ ಮಹೋತ್ಸವದಲ್ಲಿ ಏರ್ ಶೋ ನಡೆಸುವಂತೆ ಮನವಿ ಮಾಡಿಕೊಂಡ್ರು. ಮನವಿ ಪತ್ರವನ್ನು ರಾಜನಾಥ್ ಸಿಂಗ್ ಅವರಿಗೆ ಕೊಟ್ಟಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿದ್ರು ಸಿಎಂ. ಭೇಟಿ ವೇಳೆ ರಾಜ್ಯದ ಯೋಜನೆಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ಪ್ರಮುಖವಾಗಿ ರಾಜ್ಯಕ್ಕೆ ಬರಬೇಕಾದ ಬಾಕಿ ಜಿಎಸ್ಟಿ ಅನುದಾನ ರಿಲೀಸ್ಗೂ ಮನವಿ ಸಲ್ಲಿಸಿದ್ರು. ದೆಹಲಿಯಲ್ಲಿ ಸಿದ್ದರಾಮಯ್ಯ ಭೇಟಿ ಮಾಡಿದ್ದು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನ. ಗಡ್ಕರಿ ಮುಂದಿಟ್ಟ ಮನವಿ ಬೆಂಗಳೂರು ಮೈಸೂರು ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಳಿಸಿ ಅಪಘಾತಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಿ, ಹಾಗೆ ಶಿರಾಡಿ ಘಾಟ್ ಸುರಂಗ ಮಾರ್ಗ ನಿರ್ಮಾಣ ಕುರಿತು ಮಾತುಕತೆ ನಡೆಸಿದ್ದಾರೆ. ಹೀಗೆ ಸಾಲು ಸಾಲು ಕೇಂದ್ರ ನಾಯಕರನ್ನ ಭೇಟಿಯಾದ ಸಿದ್ದರಾಮಯ್ಯ ಅವರು ರಾಜ್ಯದ ಪರವಾಗಿ ಒಂದಷ್ಟು ಬೇಡಿಕೆಗಳನ್ನ ಕೂಡ ಕೇಂದ್ರ ಸರ್ಕಾರದ ಮುಂದಿಟ್ಟಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಬೇಡಿಕೆಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರ ನಾಯಕರ ಮುಂದಿಟ್ಟಿದ್ದಾರೆ ಗಮನಿಸ್ತಾ ಹೋಗೋಣ. ಬೇಡಿಕೆ ಸಂಖ್ಯೆ 1, ಕೇಂದ್ರದಿಂದ ಬರಬೇಕಾದ ಹಣ ಸರಿಸುಮಾರು 95,000 ಕೋಟಿಯಷ್ಟಿದೆ. ಅದನ್ನ ಅತಿ ಶೀಘ್ರದಲ್ಲಿ ಕೊಡಿ ಅನ್ನೋ ಬೇಡಿಕೆ. ರಾಜ್ಯದಲ್ಲಿ ಗ್ಯಾರಂಟಿಗಳ ಅನುಷ್ಠಾನ ಆಗಬೇಕು, ಅದರ ಜೊತೆಗೆ ಒಂದಷ್ಟು ಬೇರೆ ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಸಂಪನ್ಮೂಲ ಕ್ರೋಢೀಕರಣ ಆಗಬೇಕು. ಹೀಗಾಗಿ ಕೇಂದ್ರ ಸರ್ಕಾರದ ಕಡೆಯಿಂದ ಬರಬೇಕಾದ 95,000 ಕೋಟಿಯಷ್ಟು ಅಂದಾಜು ಹಣವನ್ನ ವಾಪಸ್ ಕೊಡಿ ಬೇಗ ಅನ್ನೋ ಡಿಮ್ಯಾಂಡ್ ಇದರ ಜೊತೆಗೆ ಬೇಡಿಕೆ ಸಂಖ್ಯೆ 2, ರಾಜ್ಯಕ್ಕೆ ಸಿಗಬೇಕಾದ ಜಿಎಸ್ಟಿ ಹಣ. ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗಲೂ ಕೂಡ ಇದರ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ರು. ಜಿಎಸ್ಟಿ ಹಣದಲ್ಲಿ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅಂತ ಹೇಳಿ ಈಗ ಮುಖ್ಯಮಂತ್ರಿಗಳಾಗಿರೋ ಸಂದರ್ಭದಲ್ಲೂ ಕೂಡ ಇದ್ರ ಬಗ್ಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಜಿಎಸ್ಟಿ ಹಣ 30,000 ಕೋಟಿಯಷ್ಟು ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳಿ. ಬೇಡಿಕೆ ಸಂಖ್ಯೆ 3, ಬರ ಪರಿಹಾರವನ್ನ ಕೇಳಿದ್ದ ಹಣ ಸರಿಸುಮಾರು 68,000 ಕೋಟಿ. ಈಗ ಅತಿಯಾದ ನೆರೆ ಹಾಗೆ ರೈತರಿಗೆ ಸಲಿಕೆ ಆಗಬೇಕಾದ ಒಂದಷ್ಟು ಅಭಿವೃದ್ಧಿ ಯೋಜನೆಗಳು, ಇದರ ಜೊತೆಗೆ 68,000 ಕೋಟಿಯಷ್ಟು ಬರ ಪರಿಹಾರದ ಹಣ ಏನ್ ಕೇಳಿದ್ರು ಕೇಂದ್ರ ಸರ್ಕಾರಕ್ಕೆ, ಆ ಹಣ ಬರೋದು ಬಾಕಿ ಇದೆ, ಅದನ್ನ ಕೊಡಿ ಅನ್ನೋ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇನ್ನು ಬೇಡಿಕೆ ಸಂಖ್ಯೆ 4, ನೆರೆ ಪರಿಹಾರ ಬಾಕಿ ಕೂಡ ಇದೆ, ಸರಿಸುಮಾರು 2,000 ಕೋಟಿಯಷ್ಟು, ಅದನ್ನು ಆದಷ್ಟು ಬೇಗ ಪೂರೈಕೆ ಮಾಡಿ ಅನ್ನೋ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಹಾಗೆ ಬೆಂಗಳೂರು ಮೈಸೂರು ದಶಪಥ ಹೈವೇ ಬಾಕಿ ಕೆಲಸ ಇರೋದು 35%. ಹಾಗೆ ಕೆಲಸಕ್ಕೆ 6 ರಿಂದ 7 ತಿಂಗಳು ಟೈಮ್ ಬೇಕಾಗುತ್ತೆ. ಇದ್ರ ಬಗ್ಗೆ ಕೂಡ ಗಮನ ಕೊಡಿ ಅಂತ ಹೇಳಿ ಕೇಂದ್ರ ಮಟ್ಟದ ನಾಯಕರನ್ನ, ಅದರಲ್ಲೂ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ ಅನ್ನೋ ಮಾಹಿತಿ. ಇನ್ನು ಬೇಡಿಕೆ ಸಂಖ್ಯೆ 6, ಶಿರಾಡಿ ಘಾಟ್ ಸುರಂಗ ಸಕಲೇಶ್ಪುರದ ಹೆಗ್ಗದ್ದೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಗಡಿವರೆಗೆ ಆಗಬೇಕು. ಇದಕ್ಕೆ ತಗುಲುವ ಅಂದಾಜು ವೆಚ್ಚ ಸರಿಸುಮಾರು 15,000 ಕೋಟಿಯಷ್ಟು. 23.5 ಕಿಲೋಮೀಟರ್ ಉದ್ದದ 6 ಸುರಂಗಗಳ ಪ್ಲಾನಿಂಗ್, ಹಾಗೆ 7 ಬೃಹತ್ ಸೇತುವೆಗಳ ನಿರ್ಮಾಣ. ಇದಕ್ಕೆ ಬೇಕಾದ ಕೇಂದ್ರ ಸಚಿವರ ಸಹಕಾರ ಹಾಗೆ ಆರ್ಥಿಕತೆಯ ದೃಷ್ಟಿಯಿಂದ ಆಗಬೇಕಾದ ಅನುದಾನದ ಪೂರೈಕೆ, ಇದರ ಬಗ್ಗೆ ಗಮನ ಕೊಡಿ ಅನ್ನೋ ಬೇಡಿಕೆಯನ್ನ ರಾಜ್ಯದ ಪರವಾಗಿ ಇಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಅತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಷ್ಟ್ರ ಮಟ್ಟದಲ್ಲಿ ನಾಯಕರ ಭೇಟಿ ಮಾಡ್ತಿದ್ದ ಸಂದರ್ಭದಲ್ಲೇ ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಕನಸಿಗೆ ನೀರೆರಿತಾ ಇದ್ರು. ಹಳೆ ಟೆಂಡರ್ಗಳ ಲಿಸ್ಟ್ ತೆಗಿರಿ, ಏನಾಗಿದೆ ಏನಾಗ್ತಿದೆ ಎಲ್ಲದರ ಲೆಕ್ಕ ಬೇಕು ಅಂತ ಅಧಿಕಾರಿಗಳ ಬೆನ್ನು ಬಿದ್ರು. ಬಿಬಿಎಂಪಿಯಲ್ಲಿ ಹಿಡಿತ ಸಾಧಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರೋದೆ. ಅದಕ್ಕೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನೇ ಬೇಕಂತ ಪಟ್ಟು ಹಿಡಿದು ಕೂತ್ರು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ, ಬೆಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೊಸ ಯೋಜನೆಗೂ ಕೈ ಹಾಕಿದ್ದಾರೆ. ಜೊತೆಗೆ ಬಿಜೆಪಿ ಅವಧಿಯಲ್ಲಾದ ಬೆಂಗಳೂರು ಅಭಿವೃದ್ಧಿ ಕಾಮಗಾರಿಗಳ ಟೆಂಡರ್ಗಳ ಮೇಲೂ ಕಣ್ಣಿಟ್ಟಿದ್ದಾರೆ. ಮೊನ್ನೆವರೆಗೂ 6 ತಿಂಗಳ ಲೆಕ್ಕ ಕೇಳಿದ್ರು. ಈಗ ಡಿಕೆ ಶಿವಕುಮಾರ್ 2019 ರಿಂದ 2023 ರವರೆಗಿನ ಎಲ್ಲಾ ಕಾಮಗಾರಿಯ
ಪಿನ್ ಟು ಪಿನ್ ಲೆಕ್ಕ ಕೇಳಿದ್ದಾರೆ. ಗೌರವ್ ಗುಪ್ತಾ, ತುಳಸಿ ಮದ್ದಿನೇನಿಗೆ ಆದೇಶ. ಬಿಜೆಪಿ ಅವಧಿಯಲ್ಲಿ ಪಾಲಿಕೆ ಆಯುಕ್ತರಾಗಿದ್ದ ಗೌರವ್ ಗುಪ್ತಾ, ಹಣಕಾಸು ಕಮಿಷನರ್ ಆಗಿದ್ದ ತುಳಸಿ ಮದ್ದಿನೇನಿ ಇಬ್ಬರನ್ನು ಡಿಕೆ ಶಿವಕುಮಾರ್ ಬೆನ್ನತ್ತಿದ್ದಾರೆ. ನೀವೇ ಇದ್ದವರು, ನೀವೇ ಕಾಮಗಾರಿಗಳಿಗೆ ಅನುಮೋದನೆ ಕೊಟ್ಟವರು, ಬಿಲ್ ರಿಲೀಸ್ ಮಾಡಿದವರು. ಹಾಗಾಗಿ ನೀವೇ ಕಾಮಗಾರಿಗಳ ವರದಿ, ಬಿಡುಗಡೆಯಾದ ಹಣ, ಕಾಮಗಾರಿಗಳ ಗುಣಮಟ್ಟದ ಎಲ್ಲ ಲಿಸ್ಟ್ ಕೊಡಿ ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ ಡಿಸಿಎಂ. ಇವತ್ತು ಟೆಂಡರ್ ಕರೆದಿದ್ದಾರೆ, ನಾಳೆ ಟೆಂಡರ್ ಆರ್ಡರ್ ಕೊಟ್ಟಿದ್ದಾರೆ. 3 ದಿನ ಆದ್ಮೇಲೆ ಕೆಲಸ ಶುರು ಮಾಡಿದ್ದಾರೆ. ಇನ್ನೊಂದು ತಿಂಗಳಿಗೇನೆ ಬಿಲ್ಗಳು ಕೂಡ ಬಂದಿದೆ. ಆ ರೀತಿ ಅಂತ ಮಿಷನರಿ ನಮ್ಮ ಹತ್ರ ಏನಿದೆ ಇವೆಲ್ಲ ಕೂಡ ಸ್ವಲ್ಪ ನನಗೂ ಮಾಹಿತಿ ಬೇಕಾಗಿದೆ, ನಿಮಗೂ ಮಾಹಿತಿ ಬೇಕಾಗಿದೆ. ಆ ದೃಷ್ಟಿಯಿಂದ ಕೆಲವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಲೆಟ್ ದಿ ಗಿವ್ ದ ರಿಪೋರ್ಟ್, ಆಮೇಲೆ ಮಿಕ್ಕಿದ ಮಾತಾಡೋಣ. ಬಿಜೆಪಿ ಅವಧಿಯಲ್ಲಿ ಸಾವಿರಾರು ಕೋಟಿ ಅಕ್ರಮ ನಡೆದಿದೆ ಅನ್ನೋದು ಡಿಕೆಶಿ ವಾದ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಳೆ ಕಾಮಗಾರಿಗಳ ಹೆಸರಲ್ಲಿ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ವಸೂಲಿಗೆ ಇಳಿದಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗೆ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಏನಂತಾನೆ ಗೊತ್ತಿಲ್ಲ ಅಂತ ಕಿಡಿಕಾರಿದ್ರು. ಡಿಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಏನು ಅಂತ ಗೊತ್ತಿಲ್ಲ ನನಗೆ. ಇವರು ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇವ್ರ ಬ್ರ್ಯಾಂಡ್ ಏನು ಅಂದ್ರೆ ಜನ ಪಬ್ಲಿಕ್ ಕನ್ಸಂಪ್ಷನ್ ಮಾತ್ರ ಮಾತಿನಲ್ಲಿ, ಆದರೆ ಕಾರ್ಯದಲ್ಲಿ ಇವ್ರು ಏನು ಕೆಲಸ. ನಾನು ಅವತ್ತು ಹೇಳಿದ್ದೀನಿ, ಪೇಮೆಂಟ್ ತಡೆ ಇಟ್ಕೊಂಡು ಎಲ್ಲರಿಗೂ ಕಿರುಕುಳ ಕೊಟ್ಕೊಂಡು ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಉಸಿರು ಕಟ್ಟುವಂತ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಸನ್ಮಾನ್ಯ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್, ಇವರು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು, ಬೆಂಗಳೂರು ಡಿಸ್ಟ್ರಕ್ಟಿವ್ ಮಿನಿಸ್ಟ್ರು. ಅತಿ ಹೆಚ್ಚು ಕಾಟ ಕೊಟ್ರೆ ಅತಿ ಹೆಚ್ಚು ಪೇಮೆಂಟ್ ಅಂತ. ಎಷ್ಟು ಕಿರುಕುಳ ಜಾಸ್ತಿ ಕೊಡ್ತೀನೋ ಅಷ್ಟು ವಾಪಸ್ ಸಿಗುತ್ತೆ. 35 ಅಲ್ಲ 65 ಅಸಮಾಧಾನದ ಬಗ್ಗೆ ದೆಹಲಿಗೆ ಹೋಗಿ ತೇಪೆ ಹಚ್ಚೋ ಯತ್ನ ರಾಷ್ಟ್ರ ನಾಯಕರು ಮಾಡ್ತಾ ಇದ್ರೆ, ಇತ್ತ ಬಸವರಾಜ ರಾಯರೆಡ್ಡಿ ಮತ್ತೆ ಭಿನ್ನಮತದ ಲೆಕ್ಕ ಕೊಟ್ಟಿದ್ ಹೀಗೆ. ಎಲ್ಲಾ ಸರಿ ಇದೆ ಅನ್ನೋ ವಾದದ ನಡುವೆಯೇ ಮತ್ತೆ ರಾಯರೆಡ್ಡಿ ಮಾತುಗಳು ಕಾಂಗ್ರೆಸ್ಗೆ ಮುಜುಗರ ತರ್ತಲೇ ಇದೆ. ದೆಹಲಿ ಪ್ರವಾಸ ಒಳ್ಳೆ ಸಭೆ ಮೀಟಿಂಗ್ ಆಯಿತು. ಮಂತ್ರಿಗಳು ಪರಿಣಾಮಕಾರಿ ಕೆಲಸ ಮಾಡಬೇಕು, ಜನಸಂಪರ್ಕ ಇಟ್ಕೋಬೇಕು, ಪಕ್ಷದ ಕಾರ್ಯಕರ್ತರ ಜೊತೆನೂ ಕೂಡ ಸಂಪರ್ಕ ಇಟ್ಕೋಬೇಕು, ಈ ರೀತಿಯಾದಂಥ ಒಂದು ಮಾತುಗಳನ್ನಾಡಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇನೋ ಸಲಹೆ ಕೊಟ್ಟಿದ್ದಾರೆ. ಸಲಹೆಗಳಾಗಿದ್ದಾವೆ ಹೊರತು ಕಾರ್ಯರೂಪಕ್ಕೆ ಬರ್ತಿಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೆಲವು ಮಂತ್ರಿಗಳು ಜನರ ಜೊತೆ ಇರಲಿ, ನೆಟ್ಟಿಗೆ ಅವರದ್ದೇ ಪಕ್ಷದ ಶಾಸಕರ ಜೊತೆಗೂ ಸಂಪರ್ಕದಲ್ಲಿಲ್ಲ. ಯಾವಾಗಲೂ ಕಚೇರಿಯಲ್ಲಿ ಯಾರ್ಯಾರನ್ನೋ ಕೂರಿಸಿಕೊಂಡು ಮೀಟಿಂಗ್ ಮಾಡುತ್ತಿರ್ತಾರೆ ಅನ್ನೋದು ಮತ್ತೆ ಕಾಂಗ್ರೆಸ್ನವರ ಬಾಯಲ್ಲೇ ಸ್ಫೋಟಕ ಹೇಳಿಕೆ ರೂಪದಲ್ಲಿ ಹೊರಬರ್ತಿದೆ. BR ಪಾಟೀಲ್ರು ಅವರೇ ಲೆಟರ್ ರೆಡಿ ಮಾಡ್ಕೊಂಡು ಬಂದರು. ನಾನು ಸೈನ್ ಮಾಡಿದೆ. ನಾನು ಹಿಂಗೆ ಕೆಲವು ಜನಕ್ಕೆಲ್ಲ ನೋಡ್ತಾ ಇದ್ದಂಗೆ ಒಂದು 35 ಜನ ಸೈನ್ ಮಾಡಿಬಿಟ್ರು. ಇಲ್ಲೊಂದು 65 ಜನ ಆಗ್ತಿತ್ತು ಸಿಗ್ನೇಚರ್. ಶಾಸಕರಿಗೆ ಪ್ರತ್ಯೇಕವಾದಂಥ ಟೈಮ್ ಕೊಡಬೇಕು, ಸಾರ್ವಜನಿಕರಿಗೆ ಪ್ರತ್ಯೇಕವಾದಂಥ ಟೈಮ್ ಕೊಡಬೇಕು, ಸಭೆಗಳನ್ನು ಮಾಡಬೇಕು, ಅಭಿವೃದ್ಧಿ ಕೆಲಸದ ಚರ್ಚೆ ಆಗಬೇಕು. ಇವೆಲ್ಲ ಬಿಟ್ಕೊಂಡು ಯಾವಾಗ ಹೋಗ್ರಿ ಚೇಂಬರ್ನ 100 ಮಂದಿ ಕೂತಿರ್ತಾರೆ. ಯಾವ್ದಕ್ಕೆ ಕೂತಿರ್ತಾರೋ ಗೊತ್ತಿಲ್ಲ ನನಗೆ. ನಮ್ಮ ಸಿದ್ದರಾಮಯ್ಯ ನೋಡು, ಕಾಂಗ್ರೆಸ್ಸಿಗೆ ಬಂದು ಯಾವ ಸಲ ಮುಖ್ಯಮಂತ್ರಿ ಆಗಿಬಿಟ್ಟ. ಮತ್ತು ಅವ್ರು ಕಾಂಗ್ರೆಸ್ನ ಹಳೆ ಮಂದಿ ಏನಂತಿರ್ಬೇಕು. ಕನಿಷ್ಠ ಒಂದು ವರ್ಷಕ್ಕೊಂದು ಸಾರಿ ಸಚಿವರ ಮೌಲ್ಯಮಾಪನ ಆಗಲೇಬೇಕು, ಖಂಡಿತ ಆಗಬೇಕು. ಮತ್ತು ನಾವೀಗ ಪ್ರತಿ ವರ್ಷ IAS ಆಫೀಸರ್ಸ್ ಮತ್ತು ಸೀನಿಯರ್ ಆಫೀಸರ್ CR ಬರೆಯೋದಲ್ವಾ. ಮುಖ್ಯಮಂತ್ರಿಗಳು ಅಟ್ಲೀಸ್ಟ್ ಎವ್ರಿ 2 ಮಂತ್ಸ್ ಒಂದು ಸಾರಿ ಜಿಲ್ಲಾವಾರು ಒಂದು ಶಾಸಕರ ಸಭೆಯನ್ನು ಮಂತ್ರಿಗಳ ಜೊತೆಗೆ ಮಾಡಿದರೆ ಹೆಚ್ಚು ಪರಿಣಾಮಕಾರಿಯಾಗಿ ಆಡಳಿತವನ್ನು ನಡೆಸಲಿಕ್ಕಾಗುತ್ತೆ. ಮುಖ್ಯಮಂತ್ರಿಗಳು ಮಂತ್ರಿಗಳೆಲ್ಲ ಏನೂ ಅಸಮಾಧಾನ ಇಲ್ಲ ಅಂತಾರೆ. ಕಾಂಗ್ರೆಸ್ ಶಾಸಕರೇ ಈ ರೀತಿ ಅಸಮಾಧಾನ ಹೊರಹಾಕ್ತಿದ್ದಾರೆ. ಇದನ್ನೆಲ್ಲ ನೋಡಿ ಬಿಜೆಪಿಯವರು ಸುಮ್ಮನಿರ್ತಾರ, ವಾಗ್ದಾಳಿ ಶುರು ಮಾಡಿದ್ರು. ದಿಲ್ಲಿಯಿಂದ ಕರ್ನಾಟಕದ ಆಡಳಿತ ನಡೀತಿರುವಂಥದ್ದು ಬಹಳ ಸ್ಪಷ್ಟ. ಕ್ಯಾಬಿನೆಟ್ ಸಚಿವರು ಶಾಸಕರಿಗೆ ಹೊಂದಾಣಿಕೆ ಇಲ್ಲ, ಅಧಿಕಾರಿಗಳ ಜೊತೆಗೆ ಹೊಂದಾಣಿಕೆ ಇಲ್ಲ, ಟ್ರಾನ್ಸ್ಫರ್ ದಂಧೆ ಹಗಲು ದೊರಡಿ ಥರ ನಡೀತಾ ಇದೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಶಾಸಕರೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳಿಗೇನು ಮಾಡೋಕ್ಕಾಗಿಲ್ಲ. ರಾಜಕೀಯದಲ್ಲಿ ಕೆಸರೆರ ಚಾಟ ಕಾಮನ್. ಹಾಗಂತ ಮಾತ್ ಬಂದ ಹಾಗೆ ಆಡ್ತಾ ಹೋದ್ರೆ ಕೇಳಿ ಎದುರಾಳಿಗಳು ಸುಮ್ಮನೆ ಇರ್ತಾರ. ಖರ್ಗೆ ಅಲ್ಲ, ಕಂಡ್ರೆ ಟಾರ್ಗೆಟ್ ಅಂದ್ರೂ ಕೂಡ ಕೇಳದೆ ಅರಗ ಮೇಲೆ ಕಾಂಗ್ರೆಸ್ ಮುಗಿಬಿದ್ದಿದೆ. ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಗಾದೆ ಮಾತಿದೆ. ಈ ಗಾದೆ ಮಾತು ಮಾಜಿ ಗೃಹ ಸಚಿವ ಹಾಲಿ ಬಿಜೆಪಿ ಶಾಸಕ ಆರಗ ಜ್ಞಾನೇಂದ್ರಗೆ ಸರಿಯಾಗಿ ಅನ್ವಯಿಸುತ್ತೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಟೀಕಿಸೋ ಭರದಲ್ಲಿ ಖರ್ಗೆ ಅವರ ಬಣ್ಣವನ್ನು ಹಿಡಿದು ಹೀಯಾಳಿಸಿದ್ರು. ನಮ್ಮ ದುರದೃಷ್ಟ ಏನು ಅಂತ ಹೇಳಿದ್ರೆ ಫಾರೆಸ್ಟ್ ಮಿನಿಸ್ಟರ್ ಆಗೋದೆಲ್ಲ ಆ ಕಡೆ ಫಾರೆಸ್ಟ್ ಇಲ್ದಿತ್ತು. ಅವರಿಗೆ ಮರ ಗಿಡ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಅದ ನೆರಳು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸುಟ್ಟು ಕರ್ಕಲಾಗಿರ್ತಾರೆ. ನಮ್ ಖರ್ಗೆ ಅವ್ರನ್ನ ನೋಡಿದ್ರೆ ಗೊತ್ತಾಗ್ತದೆ. ಪಾಪ ತಲೆ ಕೂದಲು ಮುಚ್ಕೊಂಡಿದ್ರಿಂದ ಸ್ವಲ್ಪ ಉಳ್ಕೊಂಡಿದ್ದಾರೆ.
ಕೇಳಿದ್ರಲ್ಲ, ಇಂಥ ಹೇಳಿಕೆ ಕೊಟ್ಟ ಮೇಲೆ ಕಾಂಗ್ರೆಸ್ನವರು ಸುಮ್ಮನಿರ್ತಾರೆ. ವರ್ಣಭೇದ, ಜನಾಂಗೀಯ ನಿಂದನೆ ಆರೋಪದಡಿ ಅಂತ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಕಾಂಗ್ರೆಸ್ ಸಾಲು ಸಾಲು ಟ್ವೀಟ್ ಹಾಕಿದೆ. ದೇಶದ ಹಿರಿಯ ಮುತ್ಸದ್ದಿ ನಾಯಕ ಖರ್ಗೆ ಮತ್ತು ಸಚಿವ ಈಶ್ವರ್ ಖಂಡ್ರೆ ಅವರ ಮೈಬಣ್ಣದ ವಿಚಾರವಾಗಿ ಬಿಜೆಪಿಯ ವಿಕೃತ ಆಚಾರವನ್ನ ಬಹಿರಂಗಪಡಿಸಿದ್ದಾರೆ ಆರಗ ಜ್ಞಾನೇಂದ್ರ ಅಂತ ಒಂದು ಟ್ವೀಟ್. ದಲಿತ ನಾಯಕನನ್ನ ಟೀಕಿಸಿದ ಆರಗ ಜ್ಞಾನೇಂದ್ರ ನರೇಂದ್ರ ಮೋದಿ ಅವರ ನಿರ್ದೇಶನದಂತೆ ಅವಹೇಳನ ಮಾಡಿಸಿದೆಯೇ ಬಿಜೆಪಿ ಕರ್ನಾಟಕ ಅಂತ ಇನ್ನೊಂದು ಟ್ವೀಟ್ ಹಾಕಿದೆ. ಇನ್ನೊಂದು ಕಡೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ವಿರುದ್ಧ ಪ್ರತಿಭಟನೆಗಳು ಜೋರಾಗ್ತಿದ್ದು ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು. ಜ್ಞಾನೇಂದ್ರ ಅವರು ಹಿಂದೆ ಗೃಹ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಬಾಯಿ ತಪ್ಪಿನಿಂದ ಹೇಳಿದೆ, ಕಣ್ಣು ತಪ್ಪಿನಿಂದ ಹೇಳಿ ಅಂತ ಹೇಳುವಂತ ವಯಸ್ಸು ಅಲ್ಲ ಮತ್ತು ಜ್ಞಾನನೂ ಅಲ್ಲ. ಖರ್ಗೆಯವರಾಗಿರ್ಲಿ, ಖಂಡ್ರೆಯವರಾಗಿರ್ಲಿ, ಯಾರೇ ಆಗಿರ್ಲಿ, ಆ ತರದ ಒಂದು ಮಾತುಗಳನ್ನು ಆಡ್ತಕ್ಕಂಥದ್ದೇ ಅದೇ ತಪ್ಪು. ಅದೆಲ್ಲ ಮಾತುಗಳನ್ನ ಜನರ ಮನಸ್ಸಲ್ಲಿ, ಸಮಾಜದಲ್ಲಿ ಗಲಭೆ ಸೃಷ್ಟಿ ಮಾಡ್ತಕ್ಕಂಥದ್ದೇನೆ ಅವರು ಪ್ರಚೋದನೆ ಮಾಡೋದೇ ಅವ್ರ ಕೆಲಸ. ಯಾವಾಗ ಆರಗ ಜ್ಞಾನೇಂದ್ರ ವಿರುದ್ಧ ಪ್ರತಿಭಟನೆ ತೀವ್ರವಾಯಿತೋ, ದೂರು ದಾಖಲಾಯಿತೋ, ಸಾಹೇಬರು ವಿಷಾದ ವ್ಯಕ್ತಪಡಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಟೀಕಿಸುವಷ್ಟು ದೊಡ್ಡಸ್ತಿಗೆ ನನಗಿದೆ ಅಂತ ಹೇಳಿ ನನಗೇನು ಅನ್ಸಲ್ಲ. ಅದ್ರ ಬಗ್ಗೆ ನಾನು ಯಾವಾಗಲೂ ಕೂಡ ಗೌರವ ಇಟ್ಕೊಂಡು ಮಾತಾಡೋ ಅಂಥವನು, ಆ ರೀತಿ ನಾನು ಹೇಳಲಿಲ್ಲ. ಮತ್ತು ಖಂಡ್ರೆ ಅವರಿಗಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನಸ್ಸನ್ನ ನೋಯಿಸುವಂತ ಹಿನ್ನೆಲೆ ನನ್ನ ಮಾತಿನಲ್ಲಿ ಇರಲಿ. ಖಂಡಿತವಾಗೂ ಅವ್ರು ಯಾರಿಗಾರು ಮನಸ್ಸಿಗೆ ನೋವಾಗೋದಾದ್ರೆ ನಾನು ವಿಷಾದಿಸ್ತೇನೆ. ಉಡುಪಿ ಕಾಲೇಜಿನ ಪ್ರಕರಣ ಈಗ ರಾಜ್ಯಪಾಲರ ಅಂಗಳ ತಲುಪಿದೆ. ಪ್ರತಿಭಟನೆ ಜೊತೆಗೆ ಬಿಜೆಪಿ ಈ ವಿಚಾರವನ್ನ ಮತ್ತಷ್ಟು ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡ್ತಲೇ ಇದೆ. ಕಾಂಗ್ರೆಸ್ ಮಾತ್ರ ಎಸ್ಐಟಿ ಆಗಲ್ಲ, ತನಿಖೆ ಹೀಗೆ ಮುಂದುವರಿಯುತ್ತೆ ಅಂತ ವಾದ ಮುಂದುವರಿಸಿದೆ. ಉಡುಪಿ ಪ್ಯಾರಾಮೆಡಿಕಲ್ ಕಾಲೇಜು ಮೊಬೈಲ್ ವಿಡಿಯೋ ಪ್ರಕರಣ ತಣ್ಣಗಾಗೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಪ್ರಕರಣದ ಉನ್ನತ ತನಿಖೆಗೆ ಆಗ್ರಹಿಸಿ ಹಿಂದೂಪರ ಸಂಘಟನೆಗಳು ಇವತ್ತು ಬೀದಿಗಿಳಿದಿದ್ವು. 10 ಅಲ್ಲ 100 ಅಲ್ಲ, ಸಾವಿರಾರು ಹಿಂದೂ ಕಾರ್ಯಕರ್ತರು ಉಡುಪಿಯ ಜೋಡುಕಟ್ಟೆಯಿಂದ ಕೃಷ್ಣಮಠ ಪಾರ್ಕಿಂಗ್ ತನಕ ಬೃಹತ್ ಮೆರವಣಿಗೆ ನಡೆಸಿದ್ರು. ಮೆರವಣಿಗೆಯಲ್ಲಿ 10,000ಕ್ಕೂ ಅಧಿಕ ಕಾರ್ಯಕರ್ತರು ಭಾಗಿಯಾಗಿದ್ರು. ಮೆರವಣಿಗೆಯಲ್ಲಿ ಶಾಸಕ ಸುನಿಲ್ ಕುಮಾರ್, ಯಶ್ಪಾಲ್ ಸುವರ್ಣ, ಮಾಜಿ ಶಾಸಕ ರಘುಪತಿ ಭಟ್, ಸಾಮಾಜಿಕ ಕಾರ್ಯಕರ್ತೆ ರಶ್ಮಿ ಸಾಮಂತ್ ಸೇರಿದಂತೆ ಪ್ರಮುಖರಿದ್ರು. ಮೆರವಣಿಗೆ ಬಳಿಕ ಸಂಜೆ ಕೃಷ್ಣಮಠ ಪಾರ್ಕಿಂಗ್ ಪ್ರದೇಶದಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನೂ ನಡೆಸಿದ್ರು. ಎಸ್ಐಟಿ ತನಿಖೆಗೆ ಪಟ್ಟು ಹಿಡಿದ ಬಿಜೆಪಿ. ನಾಳೆ ರಾಜ್ಯಪಾಲರಿಗೆ ಕರಾವಳಿ ಶಾಸಕರ ದೂರು. ಉಡುಪಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ವಿಡಿಯೋ ರೆಕಾರ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಗೆ ಒತ್ತಾಯಿಸಲು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಬಿಜೆಪಿ ಶಾಸಕರು ಶುಕ್ರವಾರ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಲಿದ್ದಾರೆ. ನಾಳೆ ಮಧ್ಯಾಹ್ನ 12:30ಕ್ಕೆ ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಎಸ್ಐಟಿ ತನಿಖೆಗೆ ವಹಿಸಲು ಸರ್ಕಾರಕ್ಕೆ ಸೂಚನೆ ನೀಡುವಂತೆ ಮನವಿ ಮಾಡುತ್ತಾರೆ. ಶೌಚಾಲಯದಲ್ಲಿ ಹೆಣ್ಣುಮಕ್ಕಳ ಮೊಬೈಲ್ ಚಿತ್ರೀಕರಣ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿ ಎಸ್ಐಟಿಗೆ ಕೊಡಿ ಅಂತ ನಾವು ಹೇಳಿದ್ವಿ, ಎಲ್ಲಾ ಶಾಸಕರು. ಆದರೆ ಸರ್ಕಾರ ಮೀನಮೇಷ ಎಣಿಸಿ ಬೆಳ್ಳಿಯಪ್ಪ ಅನ್ನುವಂಥ ಒಬ್ಬ ಡಿಎಸ್ಪಿ ದರ್ಜೆ ಅಧಿಕಾರಿಗಳನ್ನು ತನಿಖಾಧಿಕಾರಿ ಮಾಡಿದೆ ಅಂತ ಹೇಳಿದೆ. ಆದರೆ ಡಿಎಸ್ಪಿ ಮಾಡಿದ ಅಧಿಕಾರಿಗಳು ಸರ್ಕಾರ ಹೇಳಿದ್ರೆ ಕೇಳದೆ ಅವರಿಗೆ ಬೇರೆ ದಾರಿ ಇಲ್ಲ. ಹಾಗಾಗಿ ನಾಳೆ 12:30 ಗಂಟೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟಾಗಿ ನಾಗರಿಕ ಸಮಾಜವೊಂದು ನಾಚಿ ತಲೆ ತಗ್ಗಿಸುವಂತಹ ಘಟನೆಯನ್ನು ಸರ್ಕಾರ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ದೂರನ್ನು ರಾಜ್ಯಪಾಲರಿಗೆ ಕೊಡಲಿಕ್ಕೆ ನಿರ್ಧಾರ ಮಾಡಿದೆ. ಪೊಲೀಸ್ ಇಲಾಖೆ ತನಿಖೆ ನಡೆಯುತ್ತೆ, ಎಸ್ಐಟಿಗೆ ಕೊಡಲ್ಲ ಅಂತ ಮೊನ್ನೆ ಉಡುಪಿ ಭೇಟಿ ವೇಳೆ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ರು. ಈಗ ಬಿಜೆಪಿ ರಾಜ್ಯಪಾಲರ ಅಂಗಳಕ್ಕೆ ಹೋಗ್ತಿದ್ದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಧರ್ಮಸ್ಥಳದಲ್ಲಿ ನಡೆದಿದ್ದ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಯಾವಾಗ ಅಂತ ಯಾರಿಗೂ ಗೊತ್ತಿಲ್ಲ. ಸೌಜನ್ಯ ಪರ ನಿಂತವರು ಮರು ತನಿಖೆಗೆ ಕೇಳ್ತಿದ್ದಾರೆ. ವೀರೇಂದ್ರ ಹೆಗಡೆಯವರ ಕುಟುಂಬವನ್ನು ತಳುಕು ಹಾಕಲಾಗ್ತಿದೆ. ಈ ವಿಚಾರದಲ್ಲಿ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಅಪವಿತ್ರ ಆಗ್ತಾ ಇದ್ದು ನಾಳೆ ಉಜಿರೆಯಲ್ಲಿ ದೊಡ್ಡ ಸಭೆ ಕರೆದಿವೆ ಹಿಂದೂ ಸಂಘಟನೆಗಳು. ಧರ್ಮಸ್ಥಳದಲ್ಲಿ 2012ರಲ್ಲಿ ನಡೆದಿದ್ದ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ತಣ್ಣಗಾಗೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಒಂದು ಕಡೆ ಸೌಜನ್ಯ ಪರವಾಗಿ ಸಂಘಟನೆಗಳು ಧ್ವನಿ ಎತ್ತಿವೆ, ಮರು ತನಿಖೆಗೆ ಆಗ್ರಹಿಸುತ್ತಿವೆ. ಸಿಎಂ ಸಿದ್ದರಾಮಯ್ಯರನ್ನು ಭೇಟಿ ಮಾಡಿದ್ದ ಸೌಜನ್ಯ ಕುಟುಂಬ ಮರು ತನಿಖೆಗೆ ಒತ್ತಾಯಿಸಿದೆ. ಮತ್ತೊಂದು ಕಡೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಕುಟುಂಬಸ್ಥರ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಇದಕ್ಕೆ ನಿನ್ನೆ ವೀರೇಂದ್ರ ಹೆಗ್ಡೆ ಅವರೇ ಪತ್ರಿಕಾ ಹೇಳಿಕೆ ಕೊಟ್ಟು ಪ್ರಕರಣ ಸರ್ಕಾರ ಮತ್ತು ತನಿಖಾ ಸಂಸ್ಥೆಯ ವ್ಯಾಪ್ತಿಯಲ್ಲಿದ್ದು ಸರ್ಕಾರ ಹಾಗೂ ತನಿಖಾ ಸಂಸ್ಥೆ ಸೂಕ್ತ ನ್ಯಾಯ ಕೊಡಲು ಒತ್ತಾಯಿಸುತ್ತೇನೆ ಅಂದಿದ್ರು. ಈಗ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಪರ ಹಿಂದೂ ಸಂಘಟನೆಗಳು ಒಗ್ಗಟ್ಟಾಗ್ತಿವೆ. ನಾಳೆ ಉಜಿರೆಯಲ್ಲಿ ಬೃಹತ್ ಸಮಾವೇಶ. ಅಖಿಲ ಕರ್ನಾಟಕ ಶ್ರೀ ಮಂಜುನಾಥ ಸ್ವಾಮಿ ಭಕ್ತವೃಂದ ನಾಳೆ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ.
ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ರಥಬೀದಿಯಲ್ಲಿ ನಾಳೆ ಸಮಾವೇಶ ನಡೆಯಲಿದೆ. ಇಡೀ ಪ್ರಕರಣದಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಆಗ್ತಿರೋ ಧಕ್ಕೆ ವೀರೇಂದ್ರ ಹೆಗ್ಗಡೆ ಪರ ನಿಲ್ಲುವ ಬಗ್ಗೆ ನಾಳೆಯ ಸಮಾವೇಶದಲ್ಲಿ ನಿರ್ಣಯ ಕೈಗೊಳ್ಳಲು ತೀರ್ಮಾನಿಸಿದ್ದಾರೆ. ಬೆಳಗಾವಿಯ ಹಲಗ ಬಸ್ತವಾಡ ಆಶ್ರಮದ ಬಾಲಾಚಾರ್ಯ ಸಿದ್ಧಸೇನ ಮುನಿ ಮಹಾರಾಜರು ವೀರೇಂದ್ರ ಹೆಗ್ಗಡೆ ಪರ ಮಾತಾಡಿದ್ರು. ಕರ್ನಾಟಕ ಅಷ್ಟೇ ಅಲ್ಲ, ದೇಶ ಅಷ್ಟೇ ಅಲ್ಲ, ವಿಶ್ವದಲ್ಲಿ ಪ್ರಸಿದ್ಧವಾದಂಥ ಕ್ಷೇತ್ರ ಅವನ ಹೆಸರು ಕೆಡಿಸುವಂಥದ್ದು ನಡೆದಿದೆ. ಅದು ಕೂಡ ಆಗಬಾರ್ದು. ವೀರೇಂದ್ರ ಹೆಗಡೆ ಅವರ ಕುಟುಂಬವನ್ನು ವಿನಾಕಾರಣವಾಗಿ ಅವರ ಹೆಸರು ಮುಂದೆ ಬರ್ತಿದೆ. ಆ ಹೆಸರು ಬಿ ಕೂಡ ಯಾರೇ ಇರಲಿ ಅವರ ಹೆಸರು ಕೂಡ ತರೋದು ಅನಗತ್ಯವಾಗಿದೆ. ಮಹದಾಯಿ ಯೋಜನೆ ಅಂದಾಗಲೆಲ್ಲ ರಾಜ್ಯಕ್ಕೆ ಯಾವಾಗಲೂ ಬರೀ ಅನ್ಯಾಯವೇ. ಎಲ್ಲ ಸರಿ ಹೋಯ್ತು ಅನ್ನುವಾಗಲೇ ಮತ್ತೊಂದು ವಿಘ್ನ ಎದುರಾಗುತ್ತೆ. ಈಗ ಮತ್ತದೇ ಗೋವಾ ಮತ್ತೊಂದು ತಗಾದೆ ತೆಗೆದಿದ್ದು 3 ರಾಜ್ಯಗಳನ್ನ ಸಂಕಷ್ಟಕ್ಕೆ ಸಿಲುಕಿದೆ. ಕರ್ನಾಟಕದ ಮಹದಾಯಿ ಯೋಜನೆಗೆ ಮತ್ತೊಂದು ದೊಡ್ಡ ವಿಘ್ನ ಎದುರಾಗಿದೆ. ಮಹದಾಯಿ ಅರಣ್ಯ ವ್ಯಾಪ್ತಿಯಲ್ಲಿ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಮಾಡಬೇಕೆಂದು ಬಾಂಬೆ ಹೈಕೋರ್ಟ್ನ ಗೋವಾ ಪೀಠ ಗೋವಾ ಸರ್ಕಾರಕ್ಕೆ ಸೂಚನೆ ನೀಡಿದೆ. 3 ತಿಂಗಳಲ್ಲಿ ಆಗುವ ಕ್ರಮಗಳ ಬಗ್ಗೆ ಸಮಗ್ರ ವರದಿ ಕೊಡಬೇಕಂತ ಗೋವಾ ಸರ್ಕಾರಕ್ಕೂ ಬಾಂಬೆ ಹೈಕೋರ್ಟ್ ಪೀಠ ಖಡಕ್ ಸೂಚನೆ ನೀಡಿದೆ. 3 ರಾಜ್ಯಗಳಿಗೆ ಬಾಂಬೆ ಹೈಕೋರ್ಟ್ ಆದೇಶ ಹೊಡೆತ. ಬಾಂಬೆ ಹೈಕೋರ್ಟ್ ತೀರ್ಪು ಬರೀ ಕರ್ನಾಟಕದ ಮಹದಾಯಿ ಯೋಜನೆಗಷ್ಟೇ ಅಲ್ಲ, ಕರ್ನಾಟಕದ ಕಳಸಾ ಬಂಡೂರಿ ಯೋಜನೆಗೆ ಹಾಗೆ ಗೋವಾ ಮಹಾರಾಷ್ಟ್ರ ನಡೆಸುತ್ತಿರುವ ಜಂಟಿ ತಿಲಾರಿ ಯೋಜನೆಗೂ ಎಫೆಕ್ಟ್ ಆಗಲಿದೆ. ಗೋವಾ ಫೌಂಡೇಶನ್ ಹಾಕಿದ್ದ ಅರ್ಜಿ ಈಗ ಗೋವಾ ಜೊತೆಗೆ 3 ರಾಜ್ಯಗಳ ಸಾವಿರಾರು ಕೋಟಿ ಯೋಜನೆಗೆ ಅಡ್ಡಿ ತಂದಿಟ್ಟಿದ್ದು ಗೋವಾ ಸರ್ಕಾರ ಮೇಲ್ಮನವಿ ಸಲ್ಲಿಸಲು ಮುಂದಾಗಿದೆ. ಇದು ಮೊಟ್ಟ ಮೊದಲು ಪೆಟ್ಟು ಬೀಳದೆ ಗೋವಾ ಸರ್ಕಾರಕ್ಕೆ. ಈಗ ಯಾವ ಗೋವಾ ಸರ್ಕಾರ ಕರ್ನಾಟಕದ ಕಳಸಾ ಬಂಡೂರಿ ತಿರುವು ಯೋಜನೆಗೆ ಅಡಚಣೆ ಮಾಡಬೇಕು, ಅದನ್ನು ಸ್ಟಾಲ್ ಮಾಡಬೇಕಂತ ಹಲವಾರು ಬಾರಿ ಸುಪ್ರೀಂ ಕೋರ್ಟಿಗೆ ಹೋದರು. ಅದೇ ಗೋವಾ ಸರ್ಕಾರಕ್ಕೆ ಗೋವಾ ಜನರೇ ಇವತ್ತು ಮುಳುವಾಗಿದ್ದಾರೆ. ಇವತ್ತೇನಾಯ್ತು ಅಂದ್ರೆ ಅವ್ರು ತೀರ್ಪು ಕೊಟ್ಟಿದ್ದು ನೋಡ್ರೆ ಅಲ್ಲಿ ತಿಲಾರಿ, ಮಹದಾಯಿ, ಮಲಪ್ರಭಾ 3 ಯೋಜನೆಗಳು ಪೆಟ್ಟು ಬೀಳುವಂಥ ಒಂದು ತೀರ್ಪದು. ಮಹದಾಯಿ ಯೋಜನೆ, ಕಳಸಾ ಬಂಡೂರಿ ಯೋಜನೆ ಜಾರಿ ಮಾಡ್ತೀವಿ ಅಂತ ಉತ್ತರ ಕರ್ನಾಟಕದವರ ಮನಸ್ಸು ಗೆದ್ದಿತ್ತು ಸಿದ್ದರಾಮಯ್ಯ ಸರ್ಕಾರ. ಈಗ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ಹೆಜ್ಜೆ ಇಡುತ್ತೋ ಕಾದು ನೋಡಬೇಕು. ಅಸಲಿಗೆ ಗೋವಾದಲ್ಲಿ ಹುಲಿ ಅಭಯಾರಣ್ಯ ಸ್ಥಾಪನೆ ಆಗ್ಬೇಕಾ? ಹಾಗಿದ್ರೆ ಎಷ್ಟು ಹುಲಿಗಳು ನಿಜಕ್ಕೂ ಕೂಡ ಇದೆ? ಹುಲಿ ಸಂರಕ್ಷಿತಾರಣ್ಯ ಆಗಬೇಕಾ ಅನ್ನೋದಕ್ಕೆ ಉತ್ತರ ಇಲ್ಲಿದೆ. ಯಾವ ರೀತಿ ಅಂಕಿ ಅಂಶಗಳು ಹಾಗೆ ಗೋವಾದಿಂದಲೇ ಲಭ್ಯವಾಗ್ತಾ ಇರುವ ಮಾಹಿತಿಗಳು ಕರ್ನಾಟಕದ ಪರವಾಗಿ ಅಥವಾ ಕರ್ನಾಟಕದ ವಿರುದ್ಧವಾಗಿ ಈ ಒಂದು ಆಕ್ಷೇಪ ಏನು ಗೋವಾ ಸಲ್ಲಿಕೆ ಮಾಡ್ತಾ ಇದೆ, ಇದರ ಮೇಲೆ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಈ ಒಂದು ಮಾಹಿತಿಗಳು ಪೂರಕವಾಗಿ ನಿಲ್ತಾ ಇದೆ. ಇನ್ನು ಹುಲಿ ಅಭಯಾರಣ್ಯ ಆಗಬೇಕಾ ಅನ್ನೋದಕ್ಕೆ ಒಂದಷ್ಟು ಲೆಕ್ಕಾಚಾರವನ್ನ ಮೊದಲಿಗೆ ಗಮನಿಸ್ಬಿಡೋಣ. ದೇಶದಲ್ಲಿರೋದು ಒಟ್ಟು 3167 ಹುಲಿಗಳು. ಆ ಪೈಕಿ ಬಹುಪಾಲಿರೋದು ಕರ್ನಾಟಕದಲ್ಲೇ ಸರಿಸುಮಾರು 435 ಹುಲಿಗಳಿವೆ ಅನ್ನೋ ಗಣತಿ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದೆ. ಇನ್ನು ಗೋವಾದಲ್ಲಿ ಎಷ್ಟಿದೆ ಹಾಗಾದ್ರೆ? ಕರ್ನಾಟಕದಲ್ಲಿ 400 ಚಿಲ್ಲರೆ, ಗೋವಾದಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ ಅದಕ್ಕೆ ಸಿಗ್ತಾ ಇರುವ ಲೆಕ್ಕ 5 ರಿಂದ 6 ಹುಲಿಗಳು ಮಾತ್ರ ಗೋವಾದಲ್ಲಿ ಇದೆ ಅನ್ನೋ ಅಂಕಿಅಂಶ ಲಭ್ಯವಾಗ್ತಾ ಇದೆ. ಅದರಲ್ಲೂ ಕೂಡ ಇರುವ 5 ರಿಂದ 6 ಹುಲಿಗಳು ಕೂಡ ಶಾಶ್ವತವಾಗಿ ಇದೇ ಅರಣ್ಯ ಪ್ರದೇಶದಲ್ಲಿ ಇರೋದಲ್ಲ, ಆಗಾಗ್ಗೆ ವಲಸೆ ಬರ್ತಾ ಇರುತ್ತೆ ಅನ್ನೋ ಮಾಹಿತಿಯನ್ನ ಗೋವಾ ಸರ್ಕಾರವೇ ನೀಡಿದೆ. ಗೋವಾ ಸರ್ಕಾರದ ಮಾಹಿತಿಯನ್ನೇ ಆಧರಿಸಿ ನೋಡೋದಾದ್ರೂ ಕೂಡ ಗೋವಾ ವ್ಯಾಪ್ತಿಯಲ್ಲಿರುವ 5 ರಿಂದ 6 ಹುಲಿಗಳು ಕೂಡ ಆಗಾಗ್ಗೆ ವಲಸೆ ಬರುವಂತದ್ದು. ಇನ್ನು 2011-16ರಲ್ಲಿ ಹುಲಿ ಸಂರಕ್ಷಿತಾರಣ್ಯ ಆಗಬೇಕು ಅನ್ನೋ ಮನವಿ ಪ್ರಥಮವಾಗಿ ಅಲ್ಲಿ ಕೇಳಲಿಕ್ಕೆ ಸಿಗತ್ತೆ. ಇರೋದು 5 ರಿಂದ 6 ಕಡಿಮೆ ಇದೆ, ಇರೋದನ್ನ ಕೂಡ ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ಇಲ್ಲೊಂದು ಸಂರಕ್ಷಿತಾರಣ್ಯ ಪ್ರದೇಶ ಬೇಕು ಅನ್ನೋ ಬೇಡಿಕೆ ಬರುತ್ತೆ. ಇದಕ್ಕೂ ಕೂಡ ಪೂರಕವಾಗಿ ನಡೆದಿರುತ್ತೆ ಒಂದು ಘಟನೆ. 2019ರಲ್ಲಿ ಒಂದು ತಾಯಿ ಹುಲಿ ಮತ್ತು 3 ಹುಲಿ ಮರಿಗಳ ಸಾವಾಗಿರುತ್ತೆ. ಈ ಸಾವಿನ ಸುತ್ತ ಕೂಡ ಒಂದಷ್ಟು ಅನುಮಾನಗಳಿದೆ. ಏನ್ ಅನುಮಾನ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಹೀಗೆ ಸತ್ತ ಒಂದು ತಾಯಿ ಹುಲಿ ಹಾಗೆ 3 ಹುಲಿ ಮರಿಗಳು ಸಹಜವಾಗಿ ಸತ್ತಿದ್ದಲ್ಲ, ಬದಲಾಗಿ ಜನಾನೇ ವಿಷ ಹಾಕಿ ಕೊಂದದ್ದು ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಮೊದಲೇ ಗೋವಾ ವ್ಯಾಪ್ತಿಯಲ್ಲಿ ಹುಲಿ ಸಂತತಿ ಕಡಿಮೆ ಇದೆ, ಅದನ್ನೂ ಕೂಡ ಜನ ಈ ರೀತಿಯಾಗಿ ಸಾಯಿಸ್ತಿದ್ದಾರೆ ಅನ್ನೋ ತನಿಖೆ ಸಂದರ್ಭದಲ್ಲಿ ಗೊತ್ತಾದಾಗ ಇರೋದನ್ನ ಕಾಪಾಡಬೇಕು ಅನ್ನೋ ಕಾರಣಕ್ಕೆ ಇದೇ ಪ್ರಕರಣವನ್ನ ಮುಂದಿಟ್ಕೊಂಡು ಗೋವಾ NGO ಫೌಂಡೇಶನ್ ಒಂದು ಅರ್ಜಿ ಹಾಕತ್ತೆ. ಹುಲಿಗಳನ್ನ ಸಂರಕ್ಷಣೆ ಮಾಡುವ ಕಡೆಗೆ ಹೆಜ್ಜೆ ಇಡಬೇಕು, ಸಂರಕ್ಷಿತಾರಣ್ಯವನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ NGO ಫೌಂಡೇಶನ್ ಕೋರ್ಟ್ನ ಮೊರೆ ಹೋಗುತ್ತೆ. ಇನ್ನು ಮಹದಾಯಿ ಹುಲಿ ಸಂರಕ್ಷಿತಾರಣ್ಯ ಘೋಷಣೆಗೆ ಮನವಿಯನ್ನ ಮಾಡಿಕೊಳ್ಳಲಾಗುತ್ತೆ ಈ ಪ್ರಕರಣವನ್ನೇ ಆಧಾರವಾಗಿ ಇಟ್ಕೊಂಡು. ಇದಿಷ್ಟು ಒಂದ್ ಕಡೆ ಹುಲಿ ಅಭಯಾರಣ್ಯ ಆಗ್ಬೇಕಾ ಅನ್ನೋ ವಿಚಾರದಲ್ಲಿ
ಎಷ್ಟು ವ್ಯಾಪ್ತಿಯಲ್ಲಿದೆ ಆ ಒಂದು ಅಂದ್ರೆ ಡಿಮ್ಯಾಂಡ್ ಎಷ್ಟಿದೆ, ಎಷ್ಟು ವ್ಯಾಪ್ತಿಯನ್ನ ಘೋಷಿಸಬೇಕು ಅಂದ್ರೆ ಸರಿಸುಮಾರು 208 ಕಿಲೋಮೀಟರ್ ಹರಡಿದೆ ಮಹದಾಯಿ ವನ್ಯಜೀವಿ ಕಾಡು. ಇನ್ ಕೇಸ್ ಏನಾದ್ರೂ ಈಗ NGO ಫೌಂಡೇಶನ್ ಮಾಡ್ಕೊಂಡಿರುವ ಮನವಿಗೆ ಪೂರಕವಾಗಿ ಬೆಳವಣಿಗೆಗಳು ಆಗ್ಬಿಟ್ರೆ ಏನಾಗಬಹುದು, ಇದರ ಪರಿಣಾಮ, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಅಂಶಗಳನ್ನ ನಾವು ಗಮನಿಸ್ತಾ ಹೋಗೋಣ. ಹುಲಿ ಸಂರಕ್ಷಿತಾರಣ್ಯ ಅಂತ ಹೇಳಿ ಘೋಷಣೆ ಆಗ್ಬಿಟ್ರೆ ನಮ್ಮ ರಾಜ್ಯಕ್ಕೆ ಆಗೋ ನಷ್ಟ ಏನು, ಅದರಲ್ಲೂ ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗೋ ನಷ್ಟ ಏನು ಅಂತಂದ್ರೆ, ಇನ್ ಕೇಸ್ ಇದನ್ನ ಘೋಷಣೆ ಆಗ್ಬಿಟ್ರೆ ಕರ್ನಾಟಕ ರಾಜ್ಯ ಸರ್ಕಾರವಾಗ್ಲಿ ಅಥವಾ ಈ ಒಂದು ಘೋಷಣೆ ಆದ ನಂತರದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಮಹದಾಯಿ ಕಾಮಗಾರಿಯನ್ನ ನಡೆಸೋ ಹಾಗಿಲ್ಲ. ಹುಲಿ ಸಂರಕ್ಷಿತಾರಣ್ಯ ಪ್ರದೇಶದಲ್ಲಿ ಯಾವುದೇ ಈ ರೀತಿಯ ಅಭಿವೃದ್ಧಿ ಯೋಜನೆಗಳನ್ನ ಕಾಮಗಾರಿಗಳನ್ನ ನಡೆಸೋ ಹಾಗಿಲ್ಲ. ಕಂಪ್ಲೀಟ್ ಆಗಿ ಇದನ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಕರ್ನಾಟಕ ಮಹದಾಯಿ ಯೋಜನೆಯನ್ನ ಸ್ಥಗಿತಗೊಳಿಸೋದು ಅನಿವಾರ್ಯವಾಗುತ್ತೆ. ನಮಗೆ ಗೊತ್ತಿದೆ ಇಲ್ಲಿವರೆಗೂ ಎಷ್ಟೆಲ್ಲ ವರ್ಷಗಳ ಸತತ ಕಾನೂನಾತ್ಮಕ ಸಂಘರ್ಷಗಳು ಆಗ ಹೋಗಿದೆ. ಎಷ್ಟೇ ಬಾರಿ ಯೋಜನೆಯನ್ನ ಜಾರಿಗೆ ತರಬೇಕು ಅನ್ನೋ ಪ್ರಯತ್ನ ಆದ್ರೂ ಕೂಡ ಹಿನ್ನಡೆಗಳು ಆಗ್ತಾ ಇದೆ ಅಂತ ಹೇಳಿ. ಇನ್ ಕೇಸ್ ಸಂರಕ್ಷಿತಾರಣ್ಯ ಘೋಷಣೆ ಆಗ್ಬಿಟ್ರೆ ಮತ್ತೊಂದು ಹಿನ್ನಡೆ ಆಗೋದು ಕಟ್ಟಿಟ್ಟ ಬುತ್ತಿ. ಗೋವಾ ಮಹಾರಾಷ್ಟ್ರ ತಿಲಾರಿ ಯೋಜನೆಯನ್ನ ನಿಲ್ಲಿಸಬೇಕಾಗತ್ತೆ. ಅಲ್ಲಿಗೆ ಮತ್ತೊಂದಷ್ಟು ಅಡಚಣೆಗಳು ಯೋಜನೆಗೆ ಸಂಬಂಧಪಟ್ಟಂತೆ ಆಗ್ತಾ ಹೋಗುತ್ತೆ. ಸಂರಕ್ಷಿತಾರಣ್ಯ ಅಂತ ಘೋಷಣೆಯಾದ ಸಂದರ್ಭದಲ್ಲಿ ಎಲ್ಲಾ ಕಾಮಗಾರಿಗಳು ಕೂಡ ಆ ವ್ಯಾಪ್ತಿಯಲ್ಲಿ 208 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿ ಏನು ಹರಡ್ಕೊಂಡಿದೆ ಅಲ್ಲಿ ಎಲ್ಲಾ ಕಾಮಗಾರಿಗಳನ್ನ ಕೂಡ ನಿಲ್ಲಿಸಬೇಕಾಗುತ್ತೆ. ಇಲ್ಲಿವರೆಗೂ ಹಾಕಿರುವ ಸಾವಿರಾರು ಕೋಟಿಯಷ್ಟು ಹಣ ನೀರಿನಲ್ಲಿ ಹೋಮ ಮಾಡಿದ ಹಾಗಾಗುತ್ತೆ. ಕಾಮಗಾರಿ ಕಂಪ್ಲೀಟೂ ಆಗಲಿಲ್ಲ. ಅದರಿಂದ ಯಾರೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಅವ್ರಿಗೆ ಅನುಕೂಲ ಕೂಡ ಆಗಲಿಲ್ಲ. ಅನುಕೂಲ ಆಗ್ಲಿ ಅಂತ ಹಾಕಿದ ಹಣ ಕೂಡ ವ್ಯರ್ಥವಾಗಿ ಹೋಗುತ್ತೆ, ಅದು ನಿಶ್ಚಿತ. ಸಂರಕ್ಷಿತಾರಣ್ಯ ಘೋಷಣೆ ಆದ ಸಂದರ್ಭದಲ್ಲಿ 3 ರಾಜ್ಯಗಳ 1 ಕೋಟಿ ಜನರಿಗೆ ನೀರಿನ ಅಭಾವ ಸೃಷ್ಟಿಯಾಗುತ್ತೆ. ಇನ್ಕ್ಲೂಡಿಂಗ್ ಗೋವಾ, ಮಹಾರಾಷ್ಟ್ರ, ಕರ್ನಾಟಕ. ಬಹಳಷ್ಟು ಡಿಪೆಂಡೆನ್ಸಿ ಇದೆ ನೀರಿಗೋಸ್ಕರ, ಅದರಲ್ಲೂ ಕುಡಿಯೋ ನೀರಿಗೋಸ್ಕರ ಯೋಜನೆ ಅನಿವಾರ್ಯ ಅನ್ನೋದನ್ನ ಟ್ರಿಬ್ಯುನಲ್ಗಳಲ್ಲೂ ಕೂಡ ವಾದ ಮಂಡನೆ ಆಗಿದೆ. ಇನ್ ಕೇಸ್ ಏನಾದರೂ ಸಂರಕ್ಷಿತಾರಣ್ಯ ಆದರೆ ನೋ ಡೌಟ್ ಈ ನೀರಿನ ಅಭಾವ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಕಾಡಿನ ಸುತ್ತಲಿನ 15,000 ಜನರನ್ನ ಖಾಲಿ ಮಾಡಿಸ್ಬೇಕಾಗುತ್ತೆ. ಯಾರೆಲ್ಲ ಆ ಪ್ರದೇಶದಲ್ಲಿದ್ದಾರೆ, ಆ ಪ್ರದೇಶದ ಹೊಂದ್ಕೊಂಡಿರುವ ಜಾಗದಲ್ಲಿದ್ದಾರೆ, ಇನ್ ಕೇಸ್ ಅಲ್ಲೇನಾದ್ರೂ ಹುಲಿ ಸಂರಕ್ಷಿತಾರಣ್ಯ ಘೋಷಣೆ ಆದ್ರೆ ಅವರೆಲ್ಲರನ್ನ ಕೂಡ ಒಕ್ಕಲ ಎಬ್ಬಿಸಬೇಕು. ಸರಿಸುಮಾರು 15,000 ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವುದು ಅನಿವಾರ್ಯ ಕೂಡ ಆಗ ಹೋಗುತ್ತೆ. ಹಾಗಾದ್ರೆ ನಮ್ಮ ರಾಜ್ಯದ ಮುಂದಿರುವ ಆಪ್ಷನ್ ಏನು? ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ಮಾಡಬೇಕು? ಹೀಗೆ ಆಗೋದನ್ನ ತಪ್ಪಿಸ್ಲಿಕ್ಕೆ ಮಹದಾಯಿ ಯೋಜನೆಯನ್ನ ಅನುಷ್ಠಾನ ತರಲಿಕ್ಕೆ ಪ್ರಯತ್ನ ಪಡೋಕೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಗೋವಾ, ಮಹಾರಾಷ್ಟ್ರ ಹಾಗೆ ಕರ್ನಾಟಕ ಸರ್ಕಾರ, 3 ಸರ್ಕಾರಗಳು ಕೂಡ ಕೂತ್ ಮಾತನಾಡಿ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದು ಮೊದಲ ಆಪ್ಷನ್. ಗೋವಾ ಹಾಗೆ ಮಹಾರಾಷ್ಟ್ರ ಸರ್ಕಾರವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತುಕತೆ ಮೂಲಕ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇದರ ಜೊತೆಗೆ 3 ರಾಜ್ಯಗಳು ಕೂಡ ಒಗ್ಗಟ್ಟಾಗಿ ಕಾನೂನು ಹೋರಾಟವನ್ನ ನಡೆಸಬೇಕಾಗುತ್ತೆ. ಸಲ್ಲಿಕೆ ಮಾಡಿರೋದು ಅರ್ಜಿಯನ್ನ NGO ಫೌಂಡೇಶನ್ ಒಂದು. ಹೀಗಾಗಿ ಗೋವಾ ಸರ್ಕಾರ ಕೂಡ ಇದಕ್ಕೆ ಸ್ಪಂದನೆಯನ್ನ ನೀಡಿದ್ರೆ ಮಹಾರಾಷ್ಟ್ರ ಹಾಗೆ ಕರ್ನಾಟಕ ಸರ್ಕಾರಕ್ಕೆ ಕಾನೂನಾತ್ಮಕ ಸಮರ ಒಂದಷ್ಟು ಅನಾಯಾಸ ಆಗಬಹುದು ಅನ್ನೋ ಅಂದಾಜು. ಇನ್ನು ಕೇಂದ್ರ ಸರ್ಕಾರದ ಮೇಲೂ ಕೂಡ ಒತ್ತಡವನ್ನ ತರಬಹುದು. ಗೋವಾ ಕಾಂಗ್ರೆಸ್ ಹುಲಿ ಅಭಯಾರಣ್ಯ ಪರ ನಿಂತಿದೆ. ಇಲ್ಲಿ ಸರ್ಕಾರದ ನಿಲುವಿನ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಕಾನೂನಾತ್ಮಕ ಹೋರಾಟಕ್ಕೆ ಸ್ಪಂದನೆ ಇರುತ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಅಲ್ಲಿ ಗೋವಾದಲ್ಲಿ ಕಾಂಗ್ರೆಸ್ ಪಕ್ಷ ಪರವಾಗಿ ನಿಂತಿದೆ. ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಘೋಷಿಸಬೇಕು ಇದನ್ನ ಅಂತ ಹೇಳಿ. ಇನ್ನು ಗೋವಾ ಕಾಂಗ್ರೆಸ್ಸಿಗರ ಮನವೊಲಿಸುವ ಕೆಲಸವನ್ನ ಮಾಡಬೇಕು. ತಮ್ಮದೇ ಪಕ್ಷ ಗೋವಾದಲ್ಲಿರೋದು, ಹೀಗಾಗಿ ಅಲ್ಲಿನ ಸದಸ್ಯರ ವಿಶ್ವಾಸವನ್ನ ಸಂಪಾದನೆ ಮಾಡಬೇಕು. ಮಾತುಕತೆ ಮೂಲಕ ಆಗದೆ ಹೋದ್ರೆ ಕಾನೂನಾತ್ಮಕ ಸಮರದಲ್ಲೂ ಕೂಡ ಒಂದಷ್ಟು ಒಗ್ಗಟ್ಟಿನ ಹೋರಾಟವನ್ನ ಪ್ರದರ್ಶನ ಮಾಡಿದ್ರೆ ಅದಾದ ನಂತರದಲ್ಲಿ ಮಹದಾಯಿ ಯೋಜನೆ ಅನುಷ್ಠಾನದ ರಾಜ್ಯದ ಕನಸು ಈಡೇರಿಸುವ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಡಬಹುದು. ಇದಿಷ್ಟು ಒಂದ್ ಕಡೆ ಆದ್ರೆ ಚಿತ್ರದುರ್ಗದ ಕಾವಾಡಿಗರ ಹಟ್ಟಿಯ ವಿಷ ಜಾಲದ ಸುತ್ತಲೂ ಹಲವು ಅನುಮಾನಗಳು ಇನ್ನೂ ಕೂಡ ಇದ್ದೇ ಇದೆ. ಈ ಮಧ್ಯೆಯೇ ಕಾಲರ ಭೀತಿ ಕೂಡ ಜನರನ್ನ ಕಾಡ್ತಾ ಇದೆ. ವಿಷ ನೀರಿಗೆ ಕಾರಣರಾದವರ ಸಸ್ಪೆಂಡ್ ಆಗಿದೆ. ಹಾಗೆ ಎಲ್ಲ ಕೇಸ್ನಂತೆಯೇ ಇಲ್ಲೂ ರಾಜಕಾರಣದ ಆಟ ನಡೀತಾ ಇದೆ. ಚಿತ್ರದುರ್ಗದ ಕಾವಾಡಿಗರ ಹಟ್ಟಿಯಲ್ಲಿ ಕಲುಷಿತ ನೀರು ಸೇವಿಸಿ ಸತ್ತವರ ಸಂಖ್ಯೆ 3ಕ್ಕೇರಿದೆ. ಆಸ್ಪತ್ರೆಯಲ್ಲಿ ಈಗಲೂ 150ಕ್ಕೂ ಹೆಚ್ಚು ಜನ ನರಳಾಡುತ್ತಿದ್ದಾರೆ. ದಲಿತ ಕಾಲೋನಿ ಜನರನ್ನ ಮುಗಿಸೋದಕ್ಕೆ ನೀರಲ್ಲಿ ವಿಷ ಹಾಕಿದ್ರು ಅನ್ನೋ ಗಂಭೀರ ಆರೋಪ ಇತ್ತು. ಪೊಲೀಸರು ತನಿಖೆ ಮಾಡುತ್ತಿದ್ದು ಕಲುಷಿತ ನೀರನ್ನ ಲ್ಯಾಬ್ಗೆ ಕಳಿಸಿದ್ರು. ಇವತ್ತು ವರದಿ ಬಂದಿದೆ. ನೀರಿನಲ್ಲಿ ವೈಬ್ರೋಸ್ಪೈಸಿಸ್ ಗ್ರೌನ್ ಇನ್ ಕಲ್ಚರ್ ವಿಷ ಪತ್ತೆ ಆಗಿದೆ. ಇದು ಕಾಲರ ಮಾದರಿ ಸೃಷ್ಟಿಸುವಂತಹ ವಿಷಜಂತುಗಳು ಇರುವ ನೀರು. ಆದರೆ ವಿಷ ಹಾಕಿದ್ದಾರೋ ಇಲ್ವಾ ಅನ್ನೋದಕ್ಕೆ ಹೆಚ್ಚುವರಿ ವರದಿಗಾಗಿ FSL ಟೆಸ್ಟ್ಗೆ ಕಲುಷಿತ ನೀರು ರವಾನಿಸಲಾಗಿದೆ. ಆಸ್ಪತ್ರೆಯಲ್ಲೂ ನರಕ, ಸ್ನಾನಕ್ಕೆ ನೀರಿಲ್ಲ, ಚಿಕಿತ್ಸೆಯೂ ಅಷ್ಟಕ್ಕಷ್ಟೇ. ನಮ್ಮ ದುಡ್ಡಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದೀವಿ ಅನ್ನೋದು ರೋಗಿ ಸಂಬಂಧಿಕರ ಆರೋಪ.
ಊಟದ ವ್ಯವಸ್ಥೆ ಇಲ್ಲ ಏನಿಲ್ಲ. ಹಬ್ಬದಿಂದ 4 ತಿಂಗಳು ಇರುವರ್ ದುಡ್ಡಲ್ಲಿ ಖರ್ಚಾದ್ರು. 3 ದಿವಸ ಊಟನಿಲ್ಲ, ನಾಕಿಲ್ಲ, ನಮ್ಮದೇ ಖರ್ಚಲ್ಲ ಪೂರ್ತಿ. ಇಲ್ಲ ಸರ್, ಏನು ಕೊಟ್ಟಲ್ಲ ಹಾಸ್ಪಿಟಲ್, ಮೆಡಿಸಿನ್ ಅಷ್ಟೇ ಕೊಡ್ತಾರಲ್ಲ ಅಷ್ಟೇ. 3 ದಿನ ಆಯ್ತು ಸ್ನಾನ ಮಾಡಿಲ್ಲ ನಾವು ದುಡ್ಡಿಲ್ಲ, 3 ದಿನ ಆಯ್ತು ಕೆಲಸ ಇಲ್ಲ. ಘಟನೆ ನಡೆದು 4 ದಿನವಾದರೂ ಸ್ಥಳೀಯ ಶಾಸಕ ಕೆಸಿ ವೀರೇಂದ್ರ ಜನರ ಕಷ್ಟ ಕೇಳೋಕೆ ಬಂದಿರಲಿಲ್ಲ. ಜನನೂ ಸಿಟ್ಟಿಗೆದ್ದು ಬೀದಿಗಿಳಿದ್ರು, ಪ್ರತಿಭಟನೆ ಮಾಡಿದ್ರು. ಇನ್ನೊಂದು ಕಡೆ ಶಾಸಕರ ಚೇಲಾಗಳು ಜನರ ಮೇಲೆ ಎಗರಾಡಿದ ಪ್ರಸಂಗಾನೂ ನಡೆಯಿತು. ಯಾವಾಗ ಪರಿಸ್ಥಿತಿ ಕೈಮೀರುತ್ತಿದೆ ಅಂತ ಗೊತ್ತಾಯ್ತು, ಶಾಸಕ ಕೆಸಿ ವೀರೇಂದ್ರ ದಿಢೀರ್ ಪ್ರತ್ಯಕ್ಷರಾದ್ರು. ಮೃತರ ಮನೆಗಳಿಗೆ ಭೇಟಿ ಕೊಟ್ಟರು, ಆಸ್ಪತ್ರೆಗೂ ಭೇಟಿ ಕೊಟ್ಟು ಮಾಹಿತಿ ಪಡ್ಕೊಂಡ್ರು. ಸರ್, ಘಟನೆಗೆ ಕಾರಣ ಏನು ಅಂತ ಅಧಿಕಾರಿಗಳು ಕೂಡ ಎಲ್ಲಾನು ಲ್ಯಾಬ್ ಟೆಸ್ಟಿಗೆ ಕಳಿಸಿದ್ದಾರೆ. ಆ ವಿಧಿವಿಜ್ಞಾನದ ರಿಪೋರ್ಟ್ ಬರ್ತಿದ್ದಾಗೆ ಘಟನೆಗೆ ನಿಖರವಾದ ಕಾರಣ ಏನು ಅಂತ ಅನ್ನೋಂಥದ್ದು ಗೊತ್ತಾಗುತ್ತೆ. ಸರ್, ಕುಟುಂಬಸ್ಥರು ಇಲ್ಲಿ ಈ ಹಟ್ಟಿಯಲ್ಲಿ ಏನು ಮಾತಾಡ್ತಾ ಇದ್ದಾರೆ, ಒಬ್ಬರ ಬಗ್ಗೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಬಟ್ ಅದು ಸತ್ಯತೆ ಏನು ಅನ್ನೋಂಥದ್ದು ಅಧಿಕಾರಿಗಳ ತನಿಖೆಯಿಂದ ಗೊತ್ತಾಗುತ್ತೆ. ಮೃತ 3 ಕುಟುಂಬಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ 10 ಲಕ್ಷ ಪರಿಹಾರ ಘೋಷಿಸಿದ್ರು. ಆದರೆ ನಯಾ ಪೈಸೆನೂ ಇದುವರೆಗೂ ಕೊಟ್ಟಿಲ್ಲ. ಆಸ್ಪತ್ರೆಯಲ್ಲಿರೋರ ಖರ್ಚು ವೆಚ್ಚವನ್ನ ಜಿಲ್ಲಾಡಳಿತ ಭರಿಸ್ತೀವಿ ಅಂದಿದೆ. ದಸರಾ ಆನೆ ಮೇಲಿನ ಚಿನ್ನದ ಅಂಬಾರಿಯಂತೆ ಕಾಣ್ತಾ ಇದ್ದ ಟೊಮ್ಯಾಟೊ ಬೆಲೆ ಕೊಂಚ ಇಳಿದಿದೆ. 1 ಕ್ರೇಟ್ ಬೆಲೆ 1700ಕ್ಕೆ ಕುಸಿದಿದೆ. ಹೀಗಿರುವಾಗಲೇ ಕೆಲವೆಡೆ ಟೊಮ್ಯಾಟೊಗೆ ವಿಷ ಹಾಕಿ ಕ್ರಿಮಿಗಳಾಗ್ತಿದ್ದಾರೆ ಮಾನವರು. ಹಾಗೆ ಮಳೆಯಿಂದ ನಾಶವಾಗಿದ್ದ ಹಾವೇರಿ ಟೊಮ್ಯಾಟೊ ರೈತನಿಗೆ ಪರಿಹಾರ ಕೊಡಿಸಿದೆ ನ್ಯೂಸ್ 18 ವರದಿ. ಕೋಲಾರ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆ ನಿನ್ನೆ 15 ಕೆಜಿ ಬಾಕ್ಸ್ಗೆ 2600 ರೂಪಾಯಿ ಇತ್ತು. ಇವತ್ತು ಒಂದು ಬಾಕ್ಸ್ಗೆ 1700 ರೂಪಾಯಿ ಇದೆ. ಹೊರ ರಾಜ್ಯಗಳಿಂದ ಬೇಡಿಕೆ ಕುಸಿದ ಕಾರಣ ಬೆಲೆ ಇಳಿಕೆಯಾಗಿದೆ. ಭರ್ಜರಿ ಬೆಲೆ ನಿರೀಕ್ಷಿಸಿದ್ದ ರೈತರಿಗೆ ಸ್ವಲ್ಪ ನಿರಾಸೆಯಾಗಿದೆ. ಹಾಗಂತ ಜನ ಖುಷಿ ಪಡೋಕ್ಕಾಗಲ್ಲ. ಯಾಕಂದ್ರೆ ಟೊಮೆಟೊ ಈಗಲೂ 120ರಿಂದ 140 ರೂಪಾಯಿ ಕೆಜಿಗೆ ಬಿಕ್ರಿ ಆಗ್ತಿದೆ. ಇನ್ನೊಂದು ಕಡೆ ಟೊಮೆಟೊಗೆ ಫುಲ್ ಡಿಮಾಂಡ್ ಇರೋದ್ರಿಂದ ಗದಗದಲ್ಲಿ ರೈತರು ಟೊಮೆಟೊ ಸಸಿಗಳನ್ನು ಕೊಳ್ಳಲು ಮುಗಿಬಿದ್ದಿದ್ದಾರೆ. ಗದಗ ಭಾಗದ ರೈತರು 9000 ಹೆಕ್ಟೇರ್ ಪ್ರದೇಶದಲ್ಲಿ ಟೊಮೆಟೊ ಬೆಳೆದಿದ್ದಾರೆ. ದಿನವೊಂದಕ್ಕೆ 50,000 ಸಸಿಗಳ ಮಾರಾಟ ಆಗ್ತಿದೆ. ಚಾಮರಾಜನಗರದಲ್ಲಿ ಟೊಮೆಟೊ ಬೆಳೆ ನಾಶವಾಗಿದೆ. ಚಾಮರಾಜನಗರದ ಕೆಬ್ಬೇಪುರದಲ್ಲಿ ರೈತ ಮಂಜು ಅನ್ನೋರು 2 ಎಕರೆಯಲ್ಲಿ ಬೆಳೆದಿದ್ದ ಟೊಮೆಟೊವನ್ನ ದುಷ್ಕರ್ಮಿಗಳು ಹಾಳು ಮಾಡಿದ್ದಾರೆ. ಬೇಗೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಆರೋಪಿಗಳಿಗಾಗಿ ಶೋಧ ನಡೆಯುತ್ತಿದೆ. ಹಾವೇರಿಯ ಅಗಡಿ ಗ್ರಾಮದಲ್ಲಿ ಮಳೆ ಹೆಚ್ಚಾಗಿ 1.5 ಎಕರೆಯಲ್ಲಿ ಬೆಳೆದಿದ್ದ ಟೊಮೆಟೊ ಹಾನಿಯಾಗಿದೆ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡುತ್ತಿದ್ದಂತೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ಬಸವರಾಜ್ ಬರೇಗಾರ್ ಭೇಟಿ ಕೊಟ್ಟು ಪರಿಹಾರದ ಭರವಸೆ ಕೊಟ್ಟರು. ನ್ಯೂಸ್ 18ಗೆ ರೈತ ಶಂಭು ಕಾಯಕದ ಧನ್ಯವಾದ ತಿಳಿಸಿದ್ದಾರೆ. ಅದಕ್ಕೆ ನೀವು ಅಧಿಕಾರಿಗಳು ಎಲ್ಲ ಬಂದರು, ನಿಮಗೆ ಥ್ಯಾಂಕ್ಸ್ ರೀ ಸರ್. ನಿಮ್ಮ ಕೈ ಏನು ಪರಿಹಾರ ಕೊಡಿಸ್ತೇವೆ ಇದಕ್ಕೆ ಅಂತ ಹೇಳ್ಯಾರಿ. ಎಲ್ಲ ಬಂದು ಖುಷಿ ಆಗೈತೆ ರೀ ಸರ್. ಟೊಮೆಟೊ ಬೆಲೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೆಜಿಗೆ ಬರೋಬ್ಬರಿ 260 ರೂಪಾಯಿ ಗಡಿ ದಾಟಿದೆ. 2 ದಿನದಿಂದ ಟೊಮೆಟೊಗೆ ಭಾರಿ ಕೊರತೆ ಎದುರಾಗಿದೆ. ಮಳೆಯಿಂದ ಪೂರೈಕೆ ಕುಂಠಿತವಾಗಿದೆ. ಹೀಗಾಗಿ ಚಿಲ್ಲರೆ ಅಂಗಡಿಗಳಲ್ಲೇ ಟೊಮೆಟೊ ಬೆಲೆ 260 ರೂಪಾಯಿ ಗಡಿ ದಾಟಿದೆ. ಹರಿಯಾಣದಲ್ಲಿ ಕೋಮು ಸಂಘರ್ಷ ನಿಲ್ಲೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಮ್ಯಾಜಿಸ್ಟ್ರೇಟ್ ಕುಟುಂಬಕ್ಕೂ ಕೂಡ ಗಲಭೆಯ ಬಿಸಿ ತಟ್ಟಿದೆ. 96 ಎಫ್ಐಆರ್ಗಳು ಆಗಿದ್ದು 176 ಜನರ ಬಂಧನವಾಗಿದೆ. ಹರಿಯಾಣದಲ್ಲಿ ಕೋಮು ಸಂಘರ್ಷದ ಘರ್ಷಣೆ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಈಗಲೂ ದಾಳಿಗಳು ನಡೆಯುತ್ತಿದೆ. ಹರಿಯಾಣದ ಮ್ಯಾಜಿಸ್ಟ್ರೇಟ್ ನ್ಯಾಯಮೂರ್ತಿ ಅಂಜಲಿ ಜೈನ್ ಮತ್ತು 3 ವರ್ಷದ ಮಗಳ ಮೇಲೂ ದಾಳಿ ಮಾಡಿದ್ದಾರೆ. ಔಷಧಿ ತರಲು ಗನ್ಮ್ಯಾನ್ ಜೊತೆ ಹೋಗಿದ್ದಾಗ 100ಕ್ಕೂ ಹೆಚ್ಚು ಜನ ಕಲ್ಲು ತೂರಿದ್ದಾರೆ. ತಕ್ಷಣ ಜಡ್ಜ್ ಅಂಜಲಿ ಜೈನ್ ಮಗಳ ಜೊತೆ ಓಡಿ ಹೋಗಿ ಕೋರ್ಟ್ ಒಳಗೆ ಬಚ್ಚಿಟ್ಟುಕೊಂಡು ಪ್ರಾಣ ಉಳಿಸಿಕೊಂಡಿದ್ದಾರೆ. ಜುಲೈ 31ರಿಂದ ಇಲ್ಲಿವರೆಗೂ ಹರಿಯಾಣ ಗಲಭೆ ವಿಚಾರದಲ್ಲಿ 96 ಎಫ್ಐಆರ್ ದಾಖಲಾಗಿದೆ. 176 ಜನರ ಬಂಧನವಾಗಿದೆ. ನೂಹ್ನಲ್ಲಿ 46 ಜನ, ಗುರುಗ್ರಾಮ್ನಲ್ಲಿ 23, ಪಲ್ವಾಲ್ನಲ್ಲಿ 18 ಜನ ಸೇರಿ 5 ಜಿಲ್ಲೆಗಳಲ್ಲಿ 93 ಎಫ್ಐಆರ್ಗಳು ದಾಖಲಾಗಿವೆ. ನೂಹ್ನಲ್ಲಿ ಐಆರ್ಬಿ ಬೆಟಾಲಿಯನ್ ಅನ್ನು ನಿಯೋಜಿಸಲಾಗಿದೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ತನಕ ಕರ್ಫ್ಯೂ ಹೇರಿದ್ದಾರೆ. ಮಧ್ಯಾಹ್ನ 1ರಿಂದ ಸಂಜೆ 4 ತನಕ ಇಂಟರ್ನೆಟ್ ಬಂದ್ ಮಾಡಲಾಗ್ತಿದೆ. ಹರಿಯಾಣದ ಗಲಭೆ ಹಿಂದೆ ರಾಜಕಾರಣಿಗಳ ಕೈವಾಡ ಇದೆ ಅನ್ನೋದು ಜಗಜ್ಜಾಹೀರು. ಇಲ್ಲಿವರೆಗೂ ಮೌನವಾಗಿದ್ದ ಬಿಜೆಪಿ, ಕಾಂಗ್ರೆಸ್ಸಿಗರು ಈಗ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸುತ್ತಿದ್ದಾರೆ. ಇನ್ನೊಂದು ಕಡೆ ಕೆಲವು ಸಾಮಾಜಿಕ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು, ಮುಸ್ಲಿಂ ಸಂಘಟನೆಗಳ ಕೈವಾಡದ ಬಗ್ಗೆಯೂ ಅನುಮಾನ ಶುರುವಾಗಿದ್ದು ತನಿಖೆ ಆಗ್ತಿದೆ. ಇನ್ನು ಅಮೆರಿಕದಲ್ಲೂ ಹರಿಯಾಣ ಗಲಭೆ ಪ್ರಕರಣ ಚರ್ಚೆಗೆ ಗ್ರಾಸವಾಯಿತು. ಹರಿಯಾಣ ಗಲಭೆ ಬಗ್ಗೆ ಅಮೆರಿಕ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಅಂದ್ರು ಅಮೆರಿಕ ವಕ್ತಾರ ಮ್ಯಾಥ್ಯೂ ಮಿಲ್ಲರ್.
I would say, with respect to the clashes, that obviously we would, as always, urge calm and urge parties to refrain from violent actions. With respect to whether we've heard from any Americans, I'm not aware of that. I'm happy to follow up with the embassy. ದಿನದ ಮತ್ತಷ್ಟು